ಹೆಲೋ ಗೈಸ್, ಸ್ಯಾಂಡಿ ಎಕ್ಸ್ಪ್ಲೇನರ್ ಚಾನಲ್ಗೆ ಸುಸ್ವಾಗತ. ನಾನಿವತ್ತು ಎಕ್ಸ್ಪ್ಲೇನ್ ಮಾಡಲಿಕ್ಕಿದ್ದೀನಿ ಬಾರ್ಬಿ ಮಿಸ್ಟ್ರೀಸ್ ದಿ ಗ್ರೇಟ್ ಹಾರ್ಸ್ ಚೇಸ್ ಅನ್ನೋ ಒಂದು ಸೀರೀಸ್ನ. ಸೊ ಇದರಲ್ಲಿ ಟೋಟಲ್ ಆಗಿ 2 ಸೀಸನ್ಸ್ ಇದೆ. ಸೊ ನಾನು ಒಂದು ಎಪಿಸೋಡ್ ನೋಡಿ ನನಗೆ ಎಂತ ರಿಯಲೈಸ್ ಆಯಿತು ಅಂದರೆ ಇದನ್ನು ಎಪಿಸೋಡ್ ವೈಸೇ ಎಕ್ಸ್ಪ್ಲೇನ್ ಮಾಡಬೇಕು ಅಂತ. ಯಾಕಂದರೆ ಹೇಳೋದಕ್ಕೆ ತುಂಬ ಜಾಸ್ತಿ ಇದೆ, ತುಂಬ ಜಾಸ್ತಿ ಕಂಟೆಂಟ್ ಇದೆ. ನನಗಂತೂ ತುಂಬ ಜಾಸ್ತಿ ಇಷ್ಟ ಆಯಿತು. ಸೊ ಶುರು ಮಾಡೋಣ ಈ ಎಪಿಸೋಡನ್ನು. ಸೊ ಸ್ಟಾರ್ಟಿಂಗ್ ನಾವು ಇಬ್ಬರು ಹುಡುಗಿರನ್ನು ನೋಡ್ತೀವಿ. ಇವರಿಬ್ಬರದ್ದು ಹೆಸರು ಕೂಡ ಬಾರ್ಬಿಯೇ, ಬಟ್ ನಾವು ಇವಳ ಹೆಸರು ಇಡೋಣ ಬ್ರಾಕ್ಲಿನ್ ಆ್ಯಂಡ್ ಇನ್ನೊಬ್ಳಿದ ಹೆಸರು ಇಡೋಣ ಮ್ಯಾಲಬು. ಬಟ್ ನಾವು ಮ್ಯಾಲಬು ಅಂತ ನಾನು ಕರೆಯಲ್ಲ, ನಾನು ಬಾರ್ಬಿ ಅಂತಲೇ ಕರಿತೀನಿ. ಸೊ ನಾವು ನೋಡ್ತೀವಿ ಇವರಿಬ್ಬರು ಕೂಡ ಅರ್ಜೆಂಟಲ್ಲಿ ಎಲ್ಲಿಗೋ ಹೋಗ್ತಾ ಇದ್ದಾರೆ. ಎಲ್ಲಿಗೆ ಅನ್ನೋದು ನಾವು ತಿಳಿತೀವಿ ಮುಂದೆ. ಸ್ಟಾರ್ಟಿಂಗಲ್ಲೇ ನಮಗೆ ನೋಡಲಿಕ್ಕೆ ಸಿಗೋದೇನಂತೆ, ಬಾರ್ಬಿಗೆ ಹಾರ್ಸ್ ರೈಡಿಂಗ್ ಮಾಡೋದಂದರೆ ತುಂಬ ಜಾಸ್ತಿ ಇಷ್ಟ ಇರುತ್ತೆ ಆ್ಯಂಡ್ ನಾವು ಇದನ್ನು ನೋಡ್ತೇವೆ. ಸೊ ಕೆನ್ ಡ್ರೈವ್ ಮಾಡಲಿಕ್ಕೆ ಶುರು ಮಾಡ್ತಾನೆ. ತುಂಬ ಜಾಸ್ತಿ ಲೇಟ್ ಆದ ಕಾರಣ ಇವರನ್ನೆಲ್ಲ ಕರ್ಕೊಂಡು ಹೋಗ್ತಿರ್ತಾನೆ. ಆ್ಯಂಡ್ ಕೆನ್ನನ್ನು ನೋಡಿ ನೀವು. ಸೊ ಕೆನ್ ಬಂದುಬಿಟ್ಟು ಬಾರ್ಬಿಯ ಫ್ರೆಂಡ್ ಆಗಿರ್ತಾನೆ. ಆ್ಯಂಡ್ ಬಾರ್ಬಿಗೆ ಹೇಳ್ತಾನೆ, ನೀನು ಟೆನ್ಷನ್ ಮಾಡ್ಕೋಬೇಡ, ನನ್ನ ಅಜ್ಜಿ ಅಲ್ಲಿ ಇದ್ದಾರೆ. ಸೊ ಅವ್ರು ನಾನು ತುಂಬ ಜಾಸ್ತಿ ಕೇರ್ ಮಾಡ್ತಾರೆ, ನೀನು ಹೋಗ್ಬೋದು, ಅಲ್ಲಿ ಇರ್ಬೋದು ಅಂತ. ಸೊ ಲಂಡನಲ್ಲಿ ಕೆನ್ಗೆ ಪರಿಚಯ ಇದ್ದ ಒಂದು ಮನೆಗೆ ಹೋಗ್ತಾ ಇದ್ದಾರೆ ಬಾರ್ಬಿ ಮತ್ತು ಬ್ರಾಕ್ಲಿನ್. ಸೊ ಅವರಲ್ಲಿ ತಲುಪ್ತಾರೆ. ಆ್ಯಂಡ್ ಅಲ್ಲಿ ಏನಾಗುತ್ತೆ ಅಂದರೆ ಅವರ ಫ್ಲೈಟ್ ಕ್ಯಾನ್ಸಲ್ ಆಗಿರುತ್ತೆ. ಈ ವಿಷಯ ಕೇಳಿ ಅವ್ರಿಗೆ ತಲೆ ಬಿಸಿ ಆಗುತ್ತೆ. ಆ್ಯಂಡ್ ಅವರು ಏನೋ ಕಷ್ಟಪಟ್ಟು ಬೇರೆ ಇದಕ್ಕೆ ಹೋಗಿ ಬೇರೆ ಫ್ಲೈಟ್ ಬುಕ್ ಮಾಡ್ತಾರೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತಂದರೆ ಬ್ರಾಕ್ಲಿನ್ಗೆ ಒಂದು ಒಳ್ಳೆ ಫ್ಲೈಟ್ ಸೀಟ್ ಸಿಗುತ್ತೆ, ಅಂದರೆ ಬಿಸ್ನೆಸ್ ಸೀಟ್ ಸಿಗುತ್ತೆ. ಬಟ್ ನಮ್ಮ ಬಾರ್ಬಿಗೆ ಎಕಾನಮಿ ಸೀಟ್ ಸಿಗುತ್ತೆ. ಆ್ಯಂಡ್ ಅದರಲ್ಲಿ ಅವಳಿಗೆ ಜಾಸ್ತಿ ಕಂಫರ್ಟಬಲ್ ಆಗ್ತಿರಲ್ಲ. ಆ್ಯಂಡ್ ಫುಡ್ಡು ಕೂಡ ಇರೋದಿಲ್ಲ ಅಲ್ಲಿ. ಆ್ಯಂಡ್ ಈ ಸೀನ್ ಸ್ವಲ್ಪ ಚೆನ್ನಾಗಿತ್ತು, ತುಂಬ ಜಾಸ್ತಿ ಚೆಂದ ಮಾಡಿದ್ದಾರೆ. ಆ್ಯಂಡ್ ನಾವು ನೋಡ್ತೀವಿ ಇನ್ನೊಂದು ಕಡೆ ಬ್ರಾಕ್ಲಿನನ್ನು ಅವಳಿಗೆ ಫುಡ್ಡೆಲ್ಲ ತುಂಬ ಚೆನ್ನಾಗಿ ಕೊಡ್ತಾ ಇರ್ತಾರೆ. ಅವಳು ತುಂಬ ಜಾಸ್ತಿ ಸ್ಯಾಟಿಸ್ಫೈ ಇರ್ತಾಳೆ. ಫ್ಲೈಟ್ ಮುಗಿದ್ಮೇಲೆ ಇವರಿಬ್ಬರು ಕೂಡ ಒಟ್ಟಾಗ್ತಾರೆ. ಆ್ಯಂಡ್ ಅಲ್ಲಿ ನಮಗೆ ಗೊತ್ತಾಗೋದೇನೆಂದರೆ ನಮ್ಮ ಬ್ರಾಕ್ಲಿನ್ ಒಂದು ಪ್ಲ್ಯಾನ್ ಮಾಡಿದ್ದಾಳೆ. ಅದು ಬಂದುಬಿಟ್ಟು ಲೈವ್ ಲಂಡನಿಗೆ ಹೋಗಿದ್ದಾರಲ್ಲ ಇವರಿಬ್ಬರದ್ದು ಎಕ್ಸ್ಪೀರಿಯನ್ಸನ್ನು ಒಂದು ಪಾಡ್ಕಾಸ್ಟ್ ಮೂಲಕ ಅವರು ಹೇಳೋದು. ನಾವು ನೋಡ್ತೀವಿ ಬಾರ್ಬಿ ಮತ್ತು ಬ್ರಾಕ್ಲಿನ್ ಬಂದಿರ್ತಾರೆ ಒಂದು ಬ್ಯೂಟಿಫುಲ್ ಪ್ಯಾಲೇಸಿಗೆ. ಅವರು ಕೆಳಗೆ ಇಳಿದ ತಕ್ಷಣ ಅಲ್ಲಿಗೊಂದು ಕುದುರೆ ಎಂಟ್ರಿ ಹೊಡಿತದೆ. ಆ್ಯಂಡ್ ಆ ಕುದುರೆ ತುಂಬ ಜಾಸ್ತಿ ಕ್ಯೂಟ್ ಇರುತ್ತೆ. ಆ್ಯಂಡ್ ಬಾರ್ಬಿಗೆ ಕುದುರೆ ಫಸ್ಟೇ ಇಷ್ಟ. ಸೊ ಹಾಗಾಗಿ ಕುದುರೆ ಜೊತೆ ಮಾತಾಡ್ತಾ ಇರ್ತಾಳೆ. ಆ್ಯಂಡ್ ಆ ಟೈಮಲ್ಲಿ ನಾವು ನೋಡ್ತೀವಿ ಬ್ರಾಕ್ಲಿನ್ ಸ್ವಲ್ಪ ದೂರದಲ್ಲೇ ಇರ್ತಾಳೆ. ಅಲ್ಲಿಗೆ ಬರ್ತಾಳೆ ಪೆಪ್ಪರ್ ಅಂತ ಕಿರ್ಚಿಕೊಂಡು, ದ್ಯಾಟ್ ಇಸ್ ಮಾರ್ಗನ್. ಸೊ ಈ ಒಂದು ಕುದುರೆಯ ಹೆಸರು ಮಾರ್ಗನ್ ಆಗಿರ್ತದೆ. ಆ್ಯಂಡ್ ಅಲ್ಲಿಂದ ಸೀದಾ ಅವಳು ಇಗ್ನೋರ್ ಮಾಡ್ಕೊಂಡು ಹೋಗ್ತಾಳೆ. ನಾವು ನೋಡ್ತೀವಿ ಒಂದು ಟೀಮನ್ನು ಯಾರೋ ಇವರು ಬಂದ ತಕ್ಷಣ ಇವರನ್ನು ನೋಟಿಸ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಯಾರು ಅಂತ ನಮಗೆ ಗೊತ್ತಾಗೋದಿಲ್ಲ. ಬಾರ್ಬಿ ಮತ್ತು ಬ್ರಾಕ್ಲಿನ್ ಅಲ್ಲೇ ನಿಂತ್ಕೊಂಡಿದ್ದಾಗ ಅಲ್ಲಿಗೆ ಕಾರ್ಸನ್ ಬರ್ತಾರೆ, ಈ ಒಂದು ಪ್ಯಾಲೇಸ್ನ ಓನರ್. ಅವ್ರು ಬಂದ ತಕ್ಷಣ ಹಗ್ ಮಾಡ್ತಾರೆ. ಆ್ಯಂಡ್ ಅಲ್ಲಿಗೆ ಜಾರ್ಜಿಯಾ ಅನ್ನೋ ಲೇಡಿ ಬರ್ತಾರೆ. ಅವ್ರು ತುಂಬ ಜಾಸ್ತಿ ಅಂದರೆ ಗಲಾಟೆ ಮಾಡೋ ವ್ಯಕ್ತಿತ್ವದವರು. ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಕಂಪ್ಲೇಂಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಕಾರ್ಸನ್ ಹೇಳ್ತಾರೆ, ನೀವು ಹೋಗಿರಿ, ನಾನು ಮತ್ತೆ ನಿಮಗೆ ತೋರಿಸ್ತೇನೆ ಇಡೀ ಪ್ಯಾಲೇಸನ್ ಅಂತ. ಸೊ ಅವರು ಅಲ್ಲಿಂದ ಹೋಗ್ತಾರೆ. ಆ್ಯಂಡ್ ಜಾರ್ಜಿಯಾ ಜೊತೆ ಕಾರ್ಸನ್ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಸೊ ನಾವು ನೋಡ್ತೀವಿ ಒಂದು ಪ್ಲೇಸನ್ನು. ಆ್ಯಂಡ್ ಇವರು ಈ ಥರನೇ ಆ ಒಂದು ಹಾಲನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇರ್ತಾರೆ. ಅವ್ರ ರೂಮನ್ನೆಲ್ಲ ವಿಸಿಟ್ ಮಾಡ್ತಾ ಇರ್ತಾರೆ. ಅವ್ರಿಗಂತೂ ತುಂಬ ಜಾಸ್ತಿ ಖುಷಿ ಆಗ್ತದೆ, ಯಾಕಂದರೆ ಇದು ಬೆಸ್ಟ್ ಇರ್ತದೆ, ರೂಮ್ ಎಲ್ಲ ತುಂಬ ಚೆನ್ನಾಗಿರ್ತದೆ. ಆ್ಯಂಡ್ ಈ ಥರನೇ ಅವರು ಆ ರೂಮನ್ನು ನೋಡಿದ ತಕ್ಷಣ ಅವ್ರಿಗೆ ಒಂದು ಸೀಕ್ರೆಟ್ ಪ್ಲೇಸ್ ಟೈಪ್ ಏನೋ ಸಿಗುತ್ತೆ. ಅದನ್ನು ನೋಡಿ ಬಾರ್ಬಿ ಹೇಳ್ತಾಳೆ, ಬಾ ಎಕ್ಸ್ಪ್ಲೋರ್ ಮಾಡೋಣ. ಅಲ್ಲಿಗೆ ಕಾರ್ಸನ್ ಬಂದಾಗ ಅದನ್ನು ಮುಚ್ಚಿ ಅವರು ಇಟ್ಬಿಡ್ತಾರೆ. ಸೊ ಇವರಿಗಿಬ್ಬರಿಗೆ ಒಂದು ಸೀಕ್ರೆಟ್ ಪ್ಲೇಸ್ ಗೊತ್ತಾಗಿರ್ತದೆ, ನೋಡುವ ಅಲ್ಲಿ ಏನಿದೆ ಅಂತ. ಸೊ ಕಾರ್ಸನ್ ಕರ್ಕೊಂಡು ಹೋಗ್ತಾರೆ ಹಾರ್ಸ್ ಇಡುವ ಒಂದು ಜಾಗಕ್ಕೆ. ಅಲ್ಲಿ ಪೆಪ್ಪರ್ ಕೂಡ ಇರ್ತದೆ. ಆ್ಯಂಡ್ ಇನ್ನೊಂದು ಟಾರ್ನಾಡೋ ಅನ್ನೋ ಒಂದು ಹಾರ್ಸ್ ಕೂಡ ಇರ್ತದೆ. ಸೊ ಆ್ಯಕ್ಚುಲಿ ಟಾರ್ನಾಡೋ ನಮ್ಮ ಬ್ರಾಕ್ಲಿನನ್ನು ಇಗ್ನೋರ್ ಮಾಡ್ಕೊಂಡು ಹೋಗ್ತದೆ. ಪೆಪ್ಪರ್ ಮಾತ್ರ ಬಾರ್ಬಿ ಜೊತೆ ಜಾಸ್ತಿ ಕ್ಯೂಟಾಗಿ ಬಿಹೇವ್ ಮಾಡ್ತಿರ್ತದೆ. ನಾವು ಇನ್ನೊಂದು ಕ್ಯಾರೆಕ್ಟರನ್ನು ನೋಡ್ತೀವಿ, ಇವರು ವರ್ಕರ್ ಅಂತ ಇರೋಣ. ವರ್ಕರ್ ಬಾರ್ಬಿ ಮತ್ತು ಬ್ರಾಕ್ಲಿನನ್ನು ನೋಡಿ ಅಷ್ಟು ಅವರಿಗೆ ಖುಷಿ ಆಗೋದಿಲ್ಲ, ಅದು ನಮಗೆ ತಿಳಿತದೆ ಅವರ ಎಕ್ಸ್ಪ್ರೆಷನಲ್ಲಿ. ಇನ್ನೊಂದು ಕಡೆ ನಾವು ನೋಡ್ತೀವಿ ಮಾರ್ಗನ್ ತುಂಬ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಈ ಥರನೇ ಅವರು ಮಾರ್ಗನ್ನ ಒಂದು ಪ್ರಾಕ್ಟೀಸನ್ನು ನೋಡ್ತಾ ಇರ್ತಾನೆ. ಲೈವ್ ಆಗಿ ಪಾಡ್ಕಾಸ್ಟ್ ಮಾಡ್ತಿರ್ತಾರೆ. ಯಾರೋ ಇವರಿಬ್ಬರನ್ನ ನೋಟಿಸ್ ಮಾಡ್ತಿರೋದು ಕೂಡ ನಮಗೆ ಗೊತ್ತಾಗುತ್ತೆ, ಯಾರು ಅಂತ ನಮಗೆ ಗೊತ್ತಾಗೋದಿಲ್ಲ. ಬಾರ್ಬಿ ಮತ್ತು ಬ್ರಾಕ್ಲಿನ್ ಪಾಡ್ಕಾಸ್ಟ್ ಮಾಡ್ತಿರುವಾಗ ಮಾರ್ಗನ್ಗೆ ತುಂಬ ಜಾಸ್ತಿ ಏಟಾಗುತ್ತೆ. ಆ್ಯಂಡ್ ಅವಳು ಬಿದ್ದು ಒದ್ದಾಳಿಗೆ ಶುರು ಮಾಡ್ತಾಳೆ. ಆ್ಯಂಡ್ ಇವರಿಬ್ಬರು ಕೂಡ ಅಲ್ಲಿಗೆ ಓಡಿ ಬರ್ತಾರೆ. ಮಾರ್ಗನ್ಗೆ ಪಟ್ಟಿ ಮಾಡ್ತಾಳೆ ಬ್ರಾಕ್ಲಿನ್. ಆ್ಯಂಡ್ ಕುದುರೆನ ಸಮಾಧಾನ ಮಾಡಲಿಕ್ಕೆ ಹೋಗ್ತಾಳೆ ಬಾರ್ಬಿ. ತುಂಬ ಕಷ್ಟಪಟ್ಟು ಅವಳು ಆ ಕುದುರೆನ ಸಮಾಧಾನ ಮಾಡ್ತಾಳೆ. ಅಲ್ಲಿಗೆ ಕಾರ್ಸನ್ ಅವ್ರು ಬಂದು ಪೆಪ್ಪರನ್ನು ಜಾಸ್ತಿ ಕೇರ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಮಾರ್ಗನ್ಗೆ ಸ್ವಲ್ಪ ಬೇಜಾರಾಗ್ತದೆ, ಅಮ್ಮ ನೀವು ಎಂತ ಮಾಡ್ತಿದ್ದೀರ ಅಂತ ಹೇಳ್ತಾರೆ. ಸೊ ಕಾರ್ಸನ್ ಅವ್ರು ಹೇಳ್ತಾರೆ, ಈಗ ಯಾರಾದರೂ ಈ ಕಾಂಪಿಟೇಷನನ್ನು ಕಂಟಿನ್ಯೂ ಮಾಡಬೇಕು, ಈ ಹಾರ್ಸ್ ರೈಡ್ ಮಾಡಲೇಬೇಕಲ್ವಾ, ಹಾಗೆ ಹಿಂಗೆ ಅಂತ ಸ್ವಲ್ಪ ಮಾರ್ಗನ್ಗೆ ಬೈತಾರೆ. ಆ್ಯಂಡ್ ಇಲ್ಲಿ ನಾವು ನೋಡ್ತೀವಿ ಆ ವರ್ಕರ್ ಇದ್ದಾನೆ ನೋಡಿ, ಅವನು ಮಾರ್ಗನನ್ನು ಕರ್ಕೊಂಡು ಹೋಗ್ತಾನೆ ಅಲ್ಲಿಂದ. ಆ್ಯಂಡ್ ಬಾರ್ಬಿಯನ್ನು ಒಂದು ರೀತಿ ವಿಚಿತ್ರವಾಗಿ ಎಕ್ಸ್ಪ್ರೆಷನ್ ಕೊಟ್ಟು ನೋಡ್ಕೊಂಡು ಹೋಗ್ತಾನೆ.
ಅವ್ರ ರೂಮ್ ಹೋದ ತಕ್ಷಣನೇ ಬಾರ್ಬಿ ಇದನ್ನೆಲ್ಲ ಹೇಳ್ತಾಳೆ ತನ್ನ ಫ್ರೆಂಡ್ ಜೊತೆ. ನಂಗೆ ಅದು ಚೂರು ಇಷ್ಟ ಆಗಿಲ್ಲ ಅವ್ರ ಎಕ್ಸ್ಪ್ರೆಷನ್, ಆ್ಯಂಡ್ ನಾನೇ ತಪ್ಪು ಮಾಡಿರ್ತಾರೆ ಇಲ್ಲಿ ಆಯಿತು ಅಂತ. ಸ್ವಲ್ಪ ಸಮಯದ ನಂತರ ಅವರೆಲ್ಲ ಅಲ್ಲಿದ್ದ ಡ್ರೆಸ್ಸನ್ನೆಲ್ಲ ಹಾಕ್ಕೊಂಡು ಒಂದು ಪಾರ್ಟಿಗೆ ಹೋಗ್ತಾರೆ. ಆ್ಯಂಡ್ ಆ ಪಾರ್ಟಿಯಲ್ಲಿ ತುಂಬ ಜನ ಮೀಟ್ ಮಾಡ್ತಾರೆ ಆ್ಯಂಡ್ ತುಂಬ ಖುಷಿಯಲ್ಲಿರ್ತಾರೆ ಬಾರ್ಬಿ ಮತ್ತು ಬ್ರಾಕ್ಲಿನ್. ಯಾಕಂದರೆ ತುಂಬ ಸೂಪರ್ ಆಗಿರೋ ಪಾರ್ಟಿ ಆಗಿರುತ್ತೆ. ನಾವು ನೋಡ್ತೀವಿ ಇಡೀ ಒಂದು ಪಾರ್ಟಿಯನ್ನು ಯಾರೋ ನೋಡ್ತಾ ಇದ್ದಾರೆ, ಯಾರು ಅಂತ ಗೊತ್ತಾಗಲ್ಲ. ಒಬ್ಳು ಹುಡುಗಿ ಪರಿಚಯ ಆಗ್ತಿದೆ ಬಾರ್ಬಿ ಮತ್ತು ಬ್ರಾಕ್ಲಿನ್, ಅವಳ ಜೊತೆ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಇಲ್ಲಿ ಈ ಒಂದು ಲೇಡಿ ಕಾರ್ಸನ್ ಅವರು ಹೇಳಿಕೆ ಶುರು ಮಾಡ್ತಾರೆ, ನಾಡ್ದೊಂದು ಕಾಂಪಿಟೀಷನ್ ಇದೆ, ಆ ಒಂದು ಕಾಂಪಿಟೀಷನಲ್ಲಿ ವಿನ್ ಆದರೆ ಈ ಒಂದು ಡೈಮಂಡ್ ಇದು ಕೂತ್ಕೊಳ್ಳೋದು ನಿಮಗೆ ಸಿಗುತ್ತೆ. ಆ್ಯಂಡ್ ಇದು ಇಷ್ಟು ವರ್ಷ ವಿನ್ ಆಗ್ತಾ ಇದ್ದದ್ದು ಪೆಪ್ಪರೇ. ಸೊ ಹಿಂಗೆಲ್ಲ ಹೇಳ್ತಾರೆ. ಆ್ಯಂಡ್ ಅಲ್ಲಿ ತುಂಬ ಜನ ನೋಡ್ತೀವಿ ನಾವು, ಅವ್ರು ತುಂಬ ಜಾಸ್ತಿ ಮಿಸ್ಟೀರಿಯಸ್ ಆಗಿರ್ತಾರೆ. ಸೊ ನಾವು ನೋಡೋದು ಇಲ್ಲಿ ಬಾರ್ಬಿ ಮತ್ತು ಬ್ರಾಕ್ಲಿನ್ ಹೇಳ್ತಾರೆ ನಾವೇ ಕುದುರೆನ ಹೋಗಿ ಕಟ್ಟಿ ಬರ್ತೀವಿ ಅಂತ. ಕುದುರೆ ಅವ್ರ ಹತ್ರ ಇರ್ತದೆ. ಆ್ಯಂಡ್ ಈ ಕಡೆ ಲೇಡಿ ಬಂದು ಈ ಹುಡುಗಿ ಜೊತೆ ಮಾತಾಡಲಿಕ್ಕೆ ಬಂದಾಗ ಆ ಹುಡುಗಿ ಹೇಳ್ತಾಳೆ ನಾನು ಇಲ್ಲಿಂದ ಬರ್ತೀನಿ ಅಂತ. ಯಾಕೆ ಅನ್ನೋದು ನಮಗೆ ಮುಂದೆ ಗೊತ್ತಾಗ್ಬೋದು. ಸೊ ಈ ರೀತಿ ಕಟ್ಟಲಿಕ್ಕೆ ಬರ್ತಿರುವಾಗ ನಾವು ನೋಡೋದು ಕಿರ್ಚಲಿಕ್ಕೆ ಶುರು ಮಾಡ್ತಾರೆ ಬ್ರಾಕ್ಲಿನ್ ಮತ್ತು ಬಾರ್ಬಿ. ಯಾಕಂದರೆ ಆ ಕುದುರೆನ ಕಿಡ್ನ್ಯಾಪ್ ಮಾಡಿರ್ತಾರೆ. ಅವ್ರ ಹಿಂದೆ ಇವರಿಬ್ಬರು ಕೂಡ ಓಡಲಿಕ್ಕೆ ಶುರು ಮಾಡ್ತಾರೆ. ಬಟ್ ಆ ಒಂದು ಕಿಡ್ನ್ಯಾಪರ್ ಆ ಕುದುರೆನ ಕರ್ಕೊಂಡು ಸೀದಾ ಹೋಗ್ಬಿಡ್ತಾನೆ. ಸೊ ಬಾರ್ಬಿ ಬ್ರಾಕ್ಲಿನ್ಗೆ ಏನು ಮಾಡಬೇಕಂತ ಗೊತ್ತಾಗಲ್ಲ. ಅವರು ಟ್ರೈ ಮಾಡ್ತಾರೆ, ಅವರ ಪ್ರಯತ್ನ ಮಾಡ್ತಾರೆ ಆ ಒಂದು ಕುದುರೆನ ಹಿಡಿಲಿಕ್ಕೆ ಮತ್ತು ಯಾರು ಕಳ್ಳ ಅಂತ ನೋಡಬೇಕು ಅಂತ. ಬಟ್ ಆಗಲ್ಲ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಬಾರ್ಬಿಗೆ ಮತ್ತು ಬ್ರಾಕ್ಲಿನ್ಗೆ ಈ ಒಂದು ಆರೋಪ ಬರುತ್ತೆ ಇವರಿಂದನೇ ಎಲ್ಲ ಆಗಿದ್ದು ಅಂತ. ಇಲ್ಲಿಗೆ ಈ ಒಂದು ಸೀರೀಸ್ನ ಎಪಿಸೋಡ್ 1 ಮುಕ್ತಾಯ ಆಗ್ತದೆ. ಸೀರಿಯಸ್ಲಿ ಗೈಸ್ ನನಗೆ ತುಂಬ ಜಾಸ್ತಿ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಎಪಿಸೋಡ್ 1 ಎಷ್ಟು ಇಂಟ್ರೆಸ್ಟ್ ಇರುವಾಗ ಎಪಿಸೋಡ್ 2, 3 ಹಿಂಗಿರ್ಬೋದು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಎಪಿಸೋಡ್ 2ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗೋಣ.